ಅದು ಒಂದು ಸಂತೋಷದ ಬಾಲ್ಯ. ಸುಂದರ ಕನಸುಗಳು, ಸಾಧನೆಗಳ ನಡುವೆ ಬೆಳೆದ ಹುಡುಗಿ ಪಲ್ಲವಿ. ಆಕೆಗೆ ತಾನು ನೋಡಿದ ಒಂದು ಕನಸು ಎಂದಿಗೂ ಮರೆತು ಹೋಗಲಿಲ್ಲ. ಕನಸಿನಲ್ಲಿ ಬರುವ ಕತ್ತಲಿರುವ ಮನೆ, ಆ ಮನೆಯ ಹೆಬ್ಬಾಗಿಲಲ್ಲಿ ನಿಂತಿದ್ದ ಒಂದು ಹೆಣ್ಣು ಮಕ್ಕಳ ಶವ. ಆ ಕನಸು ಎಷ್ಟೊಮ್ಮೆ ಪುನರಾವೃತ್ತಿಯಾಯಿತು. ಇದು 2000 ಇಸವಿಯ ರಾಮುಹಳ್ಳಿ ಎಂಬ ಊರು. ಒಂದು ದಿನ ಪಲ್ಲವಿ ತನ್ನ ಗೆಳತಿಯಾದ ಕಾವ್ಯ ಜೊತೆ ಆ ಊರಿಗೆ ಹೋದಳು. ಅವರು ಪಾಟ್ ಖರೀದಿಸಲು ಹೋಗಿದ್ದರು. ಮನೆ ಒಂಬಂಟಿ ಅರಣ್ಯವೋ ಏನೋ ಎಂಬಷ್ಟು ನಿಸ್ಸಂಖ್ಯಾತೆಯ ನಡುವೆ ನಿಂತಿತ್ತು. ಕಾವ್ಯ ಒಮ್ಮೆ ತಿರುಗಿ ಹಾಸ್ಯ ಮಾಡಿದಳು. ಇಲ್ಲಿ ಹೋದ್ರೆ ಆತ್ಮ ಸಿಕ್ಕಿತಂತೆ ಪಲ್ಲವಿ, ನಿನ್ನ ಕನಸಿನ ಮನೆ ಇದೇನಾ? ಪಲ್ಲವಿ ಬೆಚ್ಚಿ ಬಿದ್ದಳು. ಇದೇ ಮನೆ ನಾನು ಕನಸಿನಲ್ಲಿ ನೋಡಿದ್ದೆ. ಅದೇ ಹೆಬ್ಬಾಗಿಲು, ಅದೇ ಬೆಂಕಿ ಜ್ಯೋತಿ ಇದ್ದ ರಕ್ತದ ಸುರುಳಿ. ಅವರು ಒಳಗೆ ಕಾಲಿಟ್ಟಾಗ ಹೆಂಗಸಿನ ನಗು ಕೇಳಿಸಿತು. ಆದರೆ ಯಾರೂ ಕಣ್ಣಿಗೆ ಕಾಣಿಸಲೇ ಇಲ್ಲ. ಪಲ್ಲವಿ ತಕ್ಷಣವೇ ಹಿಂದೆ ಹೋದಳು. ಆದರೆ ಕಾವ್ಯ ಮಾತ್ರ ಆತುರದಿಂದ ಆ ಒಳಗೆ ನಡೆದಳು. ಅದಕ್ಕೂ ಮುಂಚೆ ಕಾವ್ಯಳ ಬಗ್ಗೆ ಪಲ್ಲವಿಗೆ ಕೆಲವೊಂದು ಅನುಮಾನಗಳು ಹುಟ್ಟಿದ್ದವು. ಇತ್ತೀಚೆಗೆ ಅವಳ ನಡವಳಿಕೆಯಲ್ಲಿ ಬದಲಾವಣೆ ಇತ್ತು. ಅಳಲು, ಮೌನ, ಮೊಬೈಲು ಮಾತುಕತೆಗಳು ಮತ್ತು ಕೆಲವೊಮ್ಮೆ ತಾನಾಗಿ ನಗುತ್ತಿದ್ದಳು. ಆ ದಿನದ ನಂತರ ಕಾವ್ಯ ಕಳೆದು ಹೋದಳು. ಪೊಲೀಸರು ತನಿಖೆ ಆರಂಭಿಸಿದರು. ಪಲ್ಲವಿ ಮೇಲೆ ಅನುಮಾನ ಹುಟ್ಟಿತು. ಏಕೆಂದರೆ ಆಕೆ ಕೊನೆಗೆ ಅವಳ ಜೊತೆ ಇದ್ದಳು. ಆದರೆ ಪಲ್ಲವಿಗೆ ತಾನೇ ಕಂಡ ಕನಸುಗಳು ಸುಮ್ಮನೆ ಕನಸುಗಳಲ್ಲ ಎಂಬುದು ಗೊತ್ತಾಯಿತು. ಅವು ಪುರಾತನ ನೆನಪುಗಳ ಪುನರಾವೃತ್ತಿ. ಪಲ್ಲವಿ ತನ್ನ ಹಳೆಯ ಡೈರಿಯನ್ನು ತಿರುಗಿಸಿದಳು. ಅಲ್ಲಿ 1995ರ ದಾಖಲೆ. ನಾನು ನನ್ನ ಗೆಳತಿ ಕಾವ್ಯ ಜೊತೆ ಆಟವಾಡುತ್ತಿದ್ದೆ. ಅವಳು ಬೆಚ್ಚನೆ ಕಾಲಿಟ್ಟ ಸೂಜಿಗೃಹದ ಹಿಂಬದಿಯಲ್ಲಿ ಹಾರಿ ಬಿದ್ದಳು. ಅಲ್ಲಿ ಒಂದು ಹಳೆಯ ಕಣಿವೆ. ಅವಳನ್ನು ನಾನು ಉಳಿಸಲಾಗಲಿಲ್ಲ. ಅವಳ ಮರಣವನ್ನು ನಾನು ನೋಡಿದೆ. ನನಗೆ ಕಾವ್ಯಳನ್ನು ಉಳಿಸಲು ಆಗಲಿಲ್ಲ. ಅದಕ್ಕೆ ನಾನು ಕಾವ್ಯಳಿಗೆ ಕ್ಷಮಿಸು ಅಂತ ಕ್ಷಮೆ ಕೇಳಿದ್ದೆ. ಪಲ್ಲವಿಗೆ ಆಗ ತಿಳಿಯಿತು, ಈಗಿರುವ ಕಾವ್ಯ ಸತ್ಯದ ವ್ಯಕ್ತಿ ಅಲ್ಲ, ಅವಳು ಆತ್ಮ. ಅಂತಿಮವಾಗಿ ಪಲ್ಲವಿ ಮತ್ತೊಮ್ಮೆ ಆ ಮನೆಗೆ ಹೋದಳು. ಕಾವ್ಯಳ ಆತ್ಮಸ್ವರೂಪದಲ್ಲಿ ಎದುರಾದಳು. ಪಲ್ಲವಿ ಕೈ ಜೋಡಿಸಿ, ನಾನು ನಿನ್ನನ್ನು ಮರೆಯಲಿಲ್ಲ ಕಾವ್ಯ, ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ. ಅಗ್ನಿಯೊಳಗಿಂದ ಬೆಳಕು ಹೊರಬಂದಿತು. ಕತ್ತಲೆ ಮಾಯವಾಯಿತು. ಆ ದಿನದ ನಂತರ ಪಲ್ಲವಿ ಮತ್ತೆ ಆ ಕನಸು ಕಂಡಿಲ್ಲ. ಆದರೆ ಒಂದು ವಿಷಯವಂತೂ ಸದಾ ಅವಳ ಮನಸ್ಸಿನಲ್ಲಿ ಇದ್ದೇ, ನಮ್ಮ ಪಾಪ ಪುಣ್ಯಗಳ ಛಾಯೆ ನಮ್ಮ ಜೊತೆ ಸದಾ ಇರಬಹುದು. ಅತಿ ವಿಶ್ವಾಸವೇ ಸತ್ಯವಲ್ಲ. ಕೆಲವೊಮ್ಮೆ ಅನುಮಾನವೇ ಜೀವ ಉಳಿಸಬಹುದು.